You're a superhero. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವೆಂಕಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಎಡಿಟಿಂಗ್ ಅಪ್ಲಿಕೇಶನ್ ಆ್ಯಪ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೇನೆ. ತುಂಬ ಚೆನ್ನಾಗಿದೆ ಆ್ಯಪ್. ನೀವು ಕೈನ್ ಮಾಸ್ಟರ್ನಲ್ಲಿ ಹೇಗೆ ಎಡಿಟ್ ಮಾಡ್ಕೊಳ್ತೀರಾ ಹಾಗೆ ಎಡಿಟ್ ಮಾಡ್ಕೋಬೋದು. ಚೆನ್ನಾಗಿದೆ ಆ್ಯಪ್. ಇದಕ್ಕೆ ಲೈಕ್ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಬಿಡೋ ಎಲ್ಲ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ಬರ್ತಾವೆ ರೀ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿದೆ ನೋಡಿ ಅಲೈಟ್ ಮೋಷನ್ ಅಂತ. ಪ್ಲೇಸ್ಟೋರ್ನಲ್ಲಿ ಸಿಗುತ್ತದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಆದಮೇಲೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಈ ಥರ ಬರುತ್ತೆ. ನೀವು ನೆಟ್ ಆನ್ ಮಾಡ್ಕೊಂಡಿದ್ರೆ ಎಡಿಟ್ ಹೇಗೆ ಮಾಡೋದಂತ ಆನ್ಲೈನಲ್ಲಿ ತೋರಿಸ್ತಾರೆ. ಅದು ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ತೋರಿಸ್ತೀನಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಜೆಕ್ಟ್ ಎಲಿಮಿಟೆಡ್ ಅಂತಿದೆಯಲ್ಲ, ನೀವು ಯಾವ್ದು ಬೇಕು ಇಟ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ರೀನೇಮ್ ಮಾಡ್ಕೋಬೋದು. ನೀವು ಯಾವ ನೇಮ್ ಇಟ್ಕೋಬೋದು, ನಡೆಯುತ್ತೆ. ನಾನು ಸದ್ಯಕ್ಕೆ ವೆಂಕಿ ಕ್ರಿಯೇಷನ್ ಅಂತ ಇಟ್ಕೊತೀನಿ. ವೆಂಕಿ ಕ್ರಿಯೇಷನ್. ನೀವು ರೆಜುಲೇಷನ್ ಯಾವ್ದು ವಿಡಿಯೋ ಯಾವ ಬೇಕಾದರೂ ಇಟ್ಕೋಬೋದು. ಹೀಗೆ ರೆಜುಲೇಷನ್, ಫ್ರೇಮ್ ಡೇಟಾ, ಬ್ಯಾಕ್ಗ್ರೌಂಡ್ ಯಾವ್ದು ಬೇಕು ಆಮೇಲೆ ಸೆಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಎಡಿಟಿಂಗಿಗೆ ಬಂದಿದ್ದೀರಾ ಫ್ರೆಂಡ್ಸ್. ಎಡಿಟಿಂಗ್ ಒಳಗೆ ಬಂದಿದ್ದೀರಿ. ಇವಾಗೆಲ್ಲ ತೋರಿಸ್ತೀನಿ. ನೀವು ಪ್ಲಸ್ ಮಾರ್ಕ್ ಏನಂತ ತೋರಿಸ್ತೀನಿ. ಇವಾಗ ನೀವು ಪ್ಲಸ್ ಮಾರ್ಕಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇಪ್ಸ್ ಇದ್ದಾವೆ. ನಿಮಗೆ ಯಾವ ಶೇಪ್ ಆ ಶೇಪ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಮೀಡಿಯಾ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಹತ್ರ ಯಾವ ಫೋಟೋ ಇದೆ, ವೀಡಿಯೋಸ್ ಇದೆ ಅವೆಲ್ಲ ತೋರಿಸ್ತದೆ. ಇಲ್ಲಿ ನಾನು ಇಲ್ಲಿ ಸದ್ಯಕ್ಕೆ ಪ್ಲೀಸ್ ಆ ಫೋಟೋ ಆ್ಯಡ್ ಮಾಡ್ಕೊತೀನಿ. ಇದು ಎರಡು ಕೈ ಹಿಂಗೆ ಇಟ್ಕೊಂಡು ಹಿಂಗೆ ಜೂಮ್ ಮಾಡಿದ್ರೆ ಫೋಟೋ ಜೂಮ್ ಆಗುತ್ತೆ. ಇದು ಸದ್ಯಕ್ಕೆ ಬೇಡಪ್ಪ ನನಗೆ ಡೈರೆಕ್ಟ್ ಇದು ಆಗಬೇಕಂದ್ರೆ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಫಿ ಏರಿಯಾ ಅಂತಿದೆಯಲ್ಲ, ತೋರಿಸ್ತೀನಿ. ಈ ಕಾನ್ಫಿಗರೇಷನ್ ಏರಿಯಾ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆಟೋಮೆಟಿಕ್ಲಿ ಫೋಟೋ ಜೂಮ್ ಆಗುತ್ತೆ. ಇದು ಮಾರ್ಕ್ ಏನಂತ ತೋರಿಸ್ತೀನಿ. ಇದು ಇವಾಗ ನೀವು ಮುಂದಕ್ಕೆ ಹೋಗಿರ್ತೀರ, ಸಡನ್ನ ಬ್ಯಾಕ್ ಬರಬೇಕಂದ್ರೆ ಈ ಅಪ್ಲಿಕೇಶನನ್ನು ಒತ್ತಿದರೆ ಆಟೋಮೆಟಿಕ್ಲಿ ಬ್ಲ್ಯಾಕ್ ಬರುತ್ತೆ. ಇದು ಪ್ಲೇ ಮಾಡೋದು. ಇದು ವಿಡಿಯೋ ಪ್ಲೇ ಮಾಡೋದು. ಇದು ಬಂದುಬಿಟ್ಟು ನೀವು ಆಟೋಮೆಟಿಕ್ಲಿ ಇವಾಗ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಹೋಗಿರ್ತೀರ. ನೀವು ಬ್ಯಾಕ್ ಬರಬೇಕಂದ್ರೆ ಇದು ಒತ್ತಿದರೆ ಆಟೋಮೆಟಿಕ್ಲಿ ಬ್ಯಾಕ್ ಆಗುತ್ತೆ. ಇದು ಬಂದುಬಿಟ್ಟು ಲೇಯರ್. ಇದು ನೀವು ಸೆಲೆಕ್ಟ್ ಆ ಲೇಯರ್ಸು, ಕಾಪಿ ಪೇಸ್ಟ್ ಎಲ್ಲ ಮಾಡ್ಕೋಬೋದು. ಇದ್ರಾಗೆ ಇದೊಂದು ಶೇಪ್ ಬಗ್ಗೆ ತೋರಿಸ್ತೇನೆ. ಇಲ್ಲಿದು ನೋಡಿ, ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ. ಸರ್ಕಲ್ ಶೇಪ್ ಇದೆಯಾ, ಇದು ನೀವು ಮಿಸ್ಸಾಗಿ ಹಾಕಿರ್ತೀರ ಅಂದ್ಕೊಳ್ಳಿ. ಅದು ನಿಮಗೆ ಬ್ಯಾಡ, ಅದು ಹೋಗ್ಬೇಕಂದ್ರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಇದೆಯಲ್ಲ, ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ಲಿ ಹೋಗುತ್ತೆ. ನೋಡಿ ಹೋಯ್ತು. ಈ ಶೇಪ್ ಬಗ್ಗೆ ಹೇಳಿದ್ದೀನಿ, ಇದು ಮೀಡಿಯಾ ಬಗ್ಗೆ ಇಟ್ಟು ಹೇಳಿದ್ದೀನಿ. ಇಲ್ಲಿ ಆಡಿಯೋ ಇದೆಯಲ್ಲ, ನೀವು ಯಾವ ಸಾಂಗ್ ಎಡಿಟ್ ಮಾಡ್ಕೋಬೇಕಂದ್ರೆ ಆ ಸಾಂಗ್ ಹಾಕ್ಕೊಂಡು ಎಡಿಟ್ ಮಾಡ್ಬೋದು. ಇಲ್ಲಿ ತೋರಿಸ್ತದೆ ಅದು ಕೂಡ ಟೈಮ್ಲೈನಲ್ಲಿ. ಇನ್ನೂ ಒಂದು ಬಂದುಬಿಟ್ಟು ಫ್ರೆಂಡ್ಸ್, ಇದು ಅಬ್ಜೆಕ್ಟ್ ಅಂತಿದೆಯಲ್ಲ, ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಆದಷ್ಟು ಬೇಗ ಬರುತ್ತೆ. ಇಲ್ಲಿ ಎಲಿಮಿನೇಟೆಡ್ ಅಂತ ಇದೆಯಲ್ಲ, ಈ ಆಪ್ಷನ್ನು ನೀವು ಎಫೆಕ್ಟ್ಸ್ಗಳು ಸಿಗ್ತವೆ. ಇದರಲ್ಲಿ ಎಫೆಕ್ಟ್ ಡೌನ್ಲೋಡ್ ಮಾಡ್ಕೋಬೋದು, ಸಿಗುತ್ತವೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದಾವಲ್ಲ ಫ್ರೆಂಡ್ಸ್, ತೋರಿಸ್ತೀನಿ, ಮಾರ್ಕ್ ಮಾಡಿ. ಇಲ್ಲಿ ಕೆಲವೊಂದು ಆಪ್ಷನ್ಸ್ ಇದಾವಲ್ಲ, ಟೆಕ್ಸ್ಟ್, ವಿಕ್ಟೋರಿ, ಡ್ರಾಯಿಂಗ್. ಇದರ ಡ್ರಾಯಿಂಗ್ ಎಲ್ಲ ಮಾಡ್ಕೋಬೋದು ಇದರಲ್ಲಿ. ಇದಿಷ್ಟು ಎಡಿಟ್ ಆದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬ್ಯಾಕ್ಗ್ರೌಂಡು ಎಲ್ಲ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕಾಣುತ್ತಿದೆಯಲ್ಲ, ಇಲ್ಲಿ ವಿಡಿಯೋ ಸೇವ್ ಮಾಡ್ಬೋದು. ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ
ವಿಡಿಯೋ ಸೇವ್ ಆಗುತ್ತೆ. ಇಲ್ಲಿ ಫಸ್ಟ್ ಟೈಮ್ ನೀವು ಡೌನ್ಲೋಡ್ ಮಾಡಿರಂದರೆ ಇರುತ್ತೆ. ಇಲ್ಲಿ ಇದು ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಹೀಗೆ ಬರುತ್ತೆ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಒತ್ತಿದರೆ ವಿಡಿಯೋ ಸೇವ್ ಆಗುತ್ತೆ. ಇಲ್ಲಿ ಸೇವ್ ಮೇಲೆ ಒತ್ತಿದರೆ ವಿಡಿಯೋ ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. Peace.